ದರ್ಶನ್ ಬಿಂದಾಸ್. ಇನ್ನೊಂದು ಕಡೆಗೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಈ ಫೋಟೋವನ್ನು ನೋಡಿ ಆಘಾತಕ್ಕೊಳಗಾಗಿದ್ದಾರೆ. ಮಾಧ್ಯಮಗಳಲ್ಲಿ ವಿಷಯ ತಿಳಿದು ನಮಗೆ ಆಘಾತ ಆಯಿತು ಅಂತ ರೇಣುಕಾಸ್ವಾಮಿ ಅವರ ತಂದೆ ತಿಳಿಸಿದ್ದಾರೆ. ಮಗನನ್ನ ಕಳ್ಕೊಂಡು ನಾವು ಕಣ್ಣೀರಲ್ಲಿ ಪ್ರತಿದಿನ ಕೈ ತೊಳಿತಾ ಇದ್ದೀವಿ. ಆದರೆ ಜೈಲಲ್ಲಿ ದರ್ಶನ್ ರೆಸಾರ್ಟ್ನಲ್ಲಿ ಕೂತಂತೆ ಕೂತಿದ್ದಾರೆ. ಕೊಲೆ ಮಾಡಿರುವಂತಹ ದರ್ಶನ್ಗೆ ಯಾವುದೇ ಪಶ್ಚಾತ್ತಾಪ ಕೂಡ ಕಾಡ್ತಾ ಇಲ್ಲ ಅಂತ ಹೇಳಿ ರೇಣುಕಾಸ್ವಾಮಿ ತಂದೆ ಶಿವನಗೌಡ ಕಣ್ಣೀರನ್ನ ಇಟ್ಟಿದ್ದಾರೆ. ಜೈಲಾಗಿರ್ಬೇಕು ಅದು ಮತ್ತೊಂದು ಆಗಬಾರ್ದು. ಜೈಲಿನಲ್ಲಿ ಯಾವ ರೀತಿ ಎಲ್ಲ ಸಾಮಾನ್ಯ ಕೈದಿಗಳಿಗೆ ಕೊಡ್ತಾರೆ ಆ ರೀತಿ ಇರಬೇಕವೇನ. ಇದು ನನಗೂ ಫೋಟೋ ಏನಂದರೆ ನಮ್ಮ ಸ್ನೇಹಿತರು ತೋರಿಸಿದ್ರು, ಅದು ಭಾಳ ಆಶ್ಚರ್ಯ ಅನ್ನಿಸುತ್ತೆ. 4 ಜನ ಕುರ್ಚಿ ಮೇಲೆ ಕೂತ್ಕೊಂಡು ಸಿಗರೇಟು ಚಾ ಹಿಡಿದು ಎಲ್ಲಿ ಅತಿಥಿ ಗೃಹದಲ್ಲಿ ಕೂತಿದ್ದಾರೆ. ಜೈಲು ಅತಿಥಿ ಗೃಹ ಗೊತ್ತಾಗ್ತಾ ಇಲ್ಲ, ರೆಸಾರ್ಟ್ನಲ್ಲಿ ಕೂತ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ. ಜೈಲಾಗಿರ್ಬೇಕು ವಿನ ಜೈಲಿಲ್ಲ. ನಾವು ಚೀಫ್ ಮಿನಿಸ್ಟರ್ ಕಂಡಾಗ ಅವರು ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ, ನಾವು ಪೊಲೀಸ್ನವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ, ನಿಮಗೆ ತಪ್ಪಿದ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಆತ್ಮಸ್ಥೈರ್ಯ ಹೇಳಿದ್ರು. ಪೊಲೀಸ್ ಅಧಿಕಾರಿ ಕೊಂಡಾಗ ಕೂಡ ಅವರು ಕೂಡ ನಮಗೆ ನ್ಯಾಯಯುತ ಶಿಕ್ಷೆ ಆಗುತ್ತೆ ಅಂತಂದರು. ಇಲ್ಲಿವರೆಗೂ ನ್ಯಾಯ ಪೊಲೀಸನ್ನು ನೋಡಿದಾಗ ನಮ್ಗೆ ಆ ನಂಬಿಕೆ ಭರವಸೆನೇ ಇತ್ತು. ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯಯುತ ನಾವು ಯಾರು ತಪ್ಪಿಸ್ರು ಅಂತ ನಾವು ಹೇಳ್ತಾರೆ. ಯಾರು ತಪ್ಪಿಸಿದ್ರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ತನ್ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು. ಏಕೆಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ. ಅವ್ರಿಗೆ ಆರಾಮಾಗಿ ಕೂತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರ್ತೈತೆ. ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರಿಗೆ ಶಿಕ್ಷೆ ಅವರು ಕೊಡಬೇಕು. ಇದ್ರ ಮುಖಾಂತರ ನಾನು ಸರ್ಕಾರವನ್ನು ಸರ್ಕಾರನ ಕೈ ಮುಗಿದು ಕೇಳ್ಕೊಂತೀನಿ. ಅವರು ಇದು ತಪ್ಪಿಸಿದ್ರೆ ಆಗಬಾರ್ದು. ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ, ಪೊಲೀಸರು ನಂಬಿದ್ದಾರೆ. ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕನೇ ನನಗೆ ಸಹಕಾರ ಕೊಟ್ಟಿದೆ. ಸ್ಟ್ರೈಕ್ ಮಾಡಿದ್ದಾರೆ. ನಮ್ಮ ಮಗನನ್ನು ಸಾವಿಗೆ ನ್ಯಾಯ ದೊರಕಿಸ್ಬೇಕಂತ ಎಲ್ಲರೂ ಒಕ್ಕರ್ಲಿಂದ ಇದು ಮಾಡಿದ್ದಾರೆ. ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಐತೆ. ಅದರಿಂದ ಸರ್ಕಾರ ಚೀಫ್ ಮಿನಿಸ್ಟರು ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮುಂದೆ ಚೀಫ್ ಗೃಹ ಮಂತ್ರಿಗಳು ಎಲ್ಲರಿಗೂ ನೋಡ, ಸರ್ಕಾರ ಇರ್ಬೋದು ಯಾವುದಿರ್ಬೋದು, ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಆದರೆ ಇದಂತೂ ನಮಗೆ ನೋವಾಗಿದೆ. ಮಂತನದನಿಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವಿ. ನಾವು ಮಗನ ಕಳ್ಕೊಂಡು ಏನ್ರಿ ಅವ್ರಿಗೆ ಚೈನಿ ಹೊಡಿತಿದ್ದಾರೆ. ನಮ್ಮ ದುಃಖ ಮಗನ ಕಂಡವ್ರಿಗೆ ಅವ್ರಿಗೆ ಯಾರು ಇರೋದು ಮನುಷ್ಯತ್ವ ಇದೆಯಾ ಅನಿಸುತ್ತೆ. ನಾವು ಎಷ್ಟು ಇದರಲ್ಲಿ ದಿನ ಬೆಳಗಾದ್ರೆ ಸೊಸೆ ಬಗ್ಗೆ ಎಷ್ಟು ನಮಗೆ ಸಂಕಟ ಆಗ್ತಾಯಿತ್ತು. ಅವಳ ಜೀವನ ಹೆಂಗೆ ನಾವು ಇದು ಮಾಡಬೇಕಂತ. ಅಂಥದ್ರಲ್ಲಿ ಈ ಘಟನೆಗಳು ನಮ್ಮ ಕಣ್ಣೆದುರಿಗೆ ಬಂದರೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ, ಸಂಕಟ ಹಾಕಿಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ನ್ಯಾಯಾಂಗ ಇರ್ಬೋದು, ಸರ್ಕಾರ ಇರ್ಬೋದು, ಪೊಲೀಸರು ಇರ್ಬೋದು, ಏನು ಕಾನೂನು ಇದೆ ಕಾನೂನು ಪ್ರಕಾರ ಅವ್ರಿಗೆ ಇದನ್ನು ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ, ಹೋಗ್ತಾ ಇದೆ. ದಯಮಾಡಿ ಸರ್ಕಾರ ಕೇಳ್ತದೆ ಅಷ್ಟೇ. ತನ್ನ ಸಂತಾನವನ್ನ ಕಳೆದುಕೊಂಡಂತಹ ರೇಣುಕಾಸ್ವಾಮಿಯವರ ತಂದೆಯ ಅಸಹಾಯಕ ನುಡಿ ಇದು. ಕಣ್ಣೀರು ಹಾಕ್ತಾ ಇದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. CBI ತನಿಖೆಗೆ ನಾವು ಆಗ್ರಹಿಸಬೇಕಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಬಡವರ ಕೋಪ ಯಾವಾಗಲೂ ದವಡೆಗೆ ಮೂಲ ಅನ್ನೋ ರೀತಿ ಅಸಹಾಯಕ ಸ್ಥಿತಿ ಅವರದ್ದು. ಇನ್ನಾದರೂ ವ್ಯವಸ್ಥೆ ಬದಲಾಗುತ್ತಾ ಅನ್ನೋದೇ ಪ್ರಶ್ನೆ.